ಎಲ್ರಿಗೂ ನಮಸ್ಕಾರ. ಸುಮಾರು ಜನ ಕೇಳ್ಕೊಂಡಿದ್ದೀರಾ ಆಯಿಲ್ ಸ್ಕಿನ್ ಬಗ್ಗೆ ಟಿಪ್ಸ್ ಕೊಡಿ ಅಂತ. ಇದೊಂದು ಹೆಣ್ಣು ಮಕ್ಕಳಿಗಳಿಗಂತೂ ತುಂಬ ದೊಡ್ಡ ತೊಂದರೆ ಆಗಿಬಿಟ್ಟಿದೆ. ಗಂಡು ಮಕ್ಕಳಾಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ, ಹೆಣ್ಮಕ್ಳು ಪಿಂಪಲ್ಸ್ ಆಯಿತು ಅಂತಂದರೆ ಮುಖ ತೋರಿಸೋದಕ್ಕೆ ನಾಚ್ಕೊಳ್ತಾರೆ. ಆ ರೀತಿ ಆಗುತ್ತೆ. ಸಿಂಪಲಾಗಿ ನೀವು ಮ್ಯಾನೇಜ್ ಮಾಡ್ಬೋದು. ನೋಡಿ, ನೀವು ಎಣ್ಣೆ ಚರ್ಮ ಇದೆ, ಮೊಡವೆ ಇದೆ ಅಂತ ನಿಮ್ಗೆ ಈಗ ಬೇಜಾರಾಗ್ಬೋದು, ಸಾಮಾನ್ಯ ಅದೇ ಏರಿಯಾದಲ್ಲಿ ಬೇಜಾರಾಗುತ್ತೆ. ಆದರೆ ನಿಮ್ಗೊಂದು ಅಡ್ವಾಂಟೇಜ್ ಏನಿದೆ. ಈ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ನಿಮಗೆ ಯಾರಿಗೆ ಆಯಿಲ್ ಸ್ಕಿನ್ ಇರುತ್ತೋ ಅವರಿಗೆ ರಿಂಕಲ್ಸ್ ಬೇಗ ಆಗಲ್ಲ. ಅದೇ ಡ್ರೈ ಸ್ಕಿನ್ ಇರೋರಿಗೆ ಪಿಂಪಲ್ಸ್ ಆಗಲ್ಲ, ಆದರೆ ಅವ್ರಿಗೆ ಬೇಗ ರಿಂಕಲ್ಸ್ ಬರುತ್ತೆ. ನೋಡಿ, ಒಂದು ಅಡ್ವಾಂಟೇಜ್ ಆದರೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಈಗ ಪಿಂಪಲ್ಸ್ ಹೇಗಾಗುತ್ತೆ? ಈಗ ಪ್ರತಿಯೊಬ್ಬರ ಚರ್ಮದ ಕೆಳಗಡೆ ಸೆಬೇಸಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಈ ಸೆಬೇಸಿಯಸ್ ಗ್ಲ್ಯಾಂಡ್ಸು ಸೆಬಮ್ ಅನ್ನೋ ಆಯಿಲ್ನ ಉತ್ಪಾದನೆ ಮಾಡ್ತವೆ. ಈ ಸೆಬಮ್ ಅನ್ನೋ ಆಯಿಲ್ಲು ಏನಾಗುತ್ತೆ, ಈ ಅದಿ ಏರಿಯಾದಲ್ಲಿ ಹಾರ್ಮೋನ್ ಓವರಾಗಿ ಕೆಲಸ ಮಾಡೋದ್ರಿಂದ ಇವು ಕೂಡ ಓವರ್ ಆಕ್ಟಿವ್ ಆಗಿ ಜಾಸ್ತಿ ಪ್ರೊಡಕ್ಷನ್ ಮಾಡೋದ್ರಿಂದ ಈ ಪಿಂಪಲ್ಸ್ ರೂಪನ ಪಡ್ಕೊಳ್ಳುತ್ತೆ. ಈ ಪಿಂಪಲ್ಸ್ ಅವಾಗೆ ರಪ್ಚರ್ ಆಗ್ತವೆ. ಇಲ್ಲ ಕೆಲವು ಸಲ ಪಿಂಪಲ್ಸ್ ಆಗ್ಬಿಡ್ತಲ್ಲ ಅಂತ ಸಾಮಾನ್ಯವಾಗಿ ಮಕ್ಕಳು ಸುಮ್ಮನಿರೋದಿಲ್ಲ, ಅದನ್ನು ಕೀಳ್ತಾರೆ. ಕೀಳೋದ್ರಿಂದ ಏನಾಗುತ್ತೆ, ಅದರ ಸ್ಕಾರ್ಸ್ ಆಗಿ ಟರ್ನ್ ಆಗುತ್ತೆ. ಸ್ಕಾರ್ಸ್ ಆಯಿತು, ಓಪನ್ ಪೋರ್ಸ್ ಆಯಿತು. ಇವಾಗ ಆ ಓಪನ್ ಪೋರ್ಸ್ ಒಳಗಡೆ ಏನಾಗುತ್ತೆ, ಧೂಳೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದ್ರ ಮೇಲೆ ಕವರ್ ಆಗುತ್ತೆ, ಚರ್ಮ ಬೆಳ್ಕೊಳ್ಳುತ್ತೆ ಹೊಸದಾಗಿ. ಆವಾಗ ಅದು ಬ್ಲ್ಯಾಕ್ ಹೆಡ್ಸ್ ರೂಪ ಪಡ್ಕೊಳ್ಳುತ್ತೆ, ಕೆಲವರಿಗೆ ವೈಟ್ ಸೆಡ್ಸ್ ರೂಪನೂ ಪಡ್ಕೋಬೋದು. ಈ ರೀತಿ ಪ್ರಾಬ್ಲಮ್ಮು ಆಯಿಲ್ ಸ್ಕಿನ್ನರಿಗೆ ಇರುತ್ತೆ. ಈಗ ನೀವು ಆಯಿಲ್ ಸ್ಕಿನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತೇಳಿ, ಈಗ ನೀವು ಡೈಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಫಸ್ಟ್, ಈಗ ಮುಖನ ನೀವು ಮನೆಯಲ್ಲಿದ್ದರೆ ಗಂಟೆಗೊಂದು ಸಲ ತೊಳಿತಾನೆ ಇರಿ. ಈಗ ಹೊರಗಡೆ ಹೋದ್ರೆ ನೀವು ಈಗ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವಾಶ್ ಮಾಡಿ. ಮುಖದ ಮೇಲೆ ಈ ಎಣ್ಣೆ ಅಂಶ ಇರಬಾರ್ದು. ಇದಕ್ಕೆ ನೀವೇನು ಮಾಡಬೇಕು, ಮೊದಲು ಸ್ಕ್ರಬ್ಬರ್ ಅಂತ ತೊಗೊಳ್ಳಿ. ಸ್ಕ್ರಬ್ಬರ್ ಸಿಗುತ್ತೆ ನಿಮಗೆ ಕಮರ್ಷಿಯಲ್ ಆಗಿ. ಸ್ಕ್ರಬ್ಬರಿಂದ ಒಂದು 5 ನಿಮಿಷ ಮುಖನ ಆ ಸ್ಕ್ರಬ್ಬರಿಂದ ಉಜ್ಜಿ ತೆಗೆದು ಆಮೇಲೆ ನೀವು ಒಳ್ಳೆ ಫೇಸ್ ವಾಶ್ ಆದರೂ ಉಪಯೋಗಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಒಂದು ಕ್ಲೆನ್ಸರ್ ಆದರೂ ಉಪಯೋಗಿಸ್ಕೋಬೋದು. ಆಮೇಲೆ ಸೋಪ್ ಯಾವ ರೀತಿ ಉಪಯೋಗಿಸ್ಕೋಬೇಕಂತಂದರೆ, ಸಾಮಾನ್ಯವಾಗಿ ಈ ಆಯಿಲ್ ಸ್ಕಿನ್ ಅವರಿಗೆ ಗ್ರೀನ್ ಕಲರ್ ಸೋಪ್ ಇರುತ್ತೆ. ಈ ಗ್ರೀನ್ ಕಲರ್ ಇದ್ದರೆ ಆಯಿಲ್ ಸ್ಕಿನ್ನರ್ಗೆ ಆಗುತ್ತೆ, ಬ್ರೌನ್ ಇದ್ದರೆ ಆಯಿಲ್ ಸ್ಕಿನ್ನರ್ಗೂ ಆಗುತ್ತೆ, ಸ್ವಲ್ಪ ಡ್ರೈ ಸ್ಕಿನ್ನರಿಗೆ ಜಾಸ್ತಿ ಆಗುತ್ತೆ, ಇಲ್ಲ ಕಾಂಬಿನೇಷನ್ ಸ್ಕಿನ್ನರಿಗೆ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಇರೋರು ಏನು ಮಾಡಬೇಕು, ವೈಟ್ ಸೋಪ್ ಉಪಯೋಗಿಸೋದು ಒಳ್ಳೆಯದು. ಇನ್ನು ಆಹಾರದ ವಿಷಯಕ್ಕೆ ಬಂದರೆ ಏನು ಮಾಡಬೇಕು, ನೀವು ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ಅಕ್ಕಿ ಗೋಧಿ ಬೇಕಾದ್ರೆ ತೊಗೊಳ್ಳಿ, ಇಲ್ಲ ನಿಮ್ಮ ಕೈಲಿ ಸಾಧ್ಯ ಆದರೆ ಅಕ್ಕಿ ಗೋಧಿಗಿಂತ ಓಟ್ಸ್ ಒಳ್ಳೆಯದು. ಆಮೇಲೆ ಕರಿದ ಪದಾರ್ಥಗಳು, ಈ ಚಿಪ್ಸು, ಈ ಬೋಂಡಾ, ಬಜ್ಜಿ ಈ ಥರ ಇರುತ್ತೆ. ಪ್ರಾಣಿಗಳು ಕೊಬ್ಬು, ತುಪ್ಪ, ಬೆಣ್ಣೆ ಈ ಥರ ಎಲ್ಲ ನೀವು ಅದಿ ಏರಿಯಾದಲ್ಲಿ ಎಸ್ಪೆಷಲಿ ಕಡಿಮೆ ಮಾಡಬೇಕು. ಆಮೇಲೆ ಅದಿ ಏರಿಯಾದಲ್ಲಿ ಮಾತ್ರ ಮೊಡವೆ ಬರುತ್ತಾ, ಬೇರೆ ಟೈಮಲ್ಲಿ ಬರಲ್ವಾ? ಇದು ಸುಳ್ಳು. ಅದಿ ಏರಿಯಾದಲ್ಲಿ ಜಾಸ್ತಿ ಬರುತ್ತೆ, ಬೇರೆ ಟೈಮಲ್ಲೂ ಕೂಡ ಆಯಿಲ್ ಸ್ಕಿನ್ ಅವರಿಗೆ ಮೊಡವೆ ಬರುತ್ತೆ. ಈಗ ಹೋಮ್ ರೆಮಿಡೀಸ್ ಏನು ಮಾಡ್ಬೋದು? ಹೋಮ್ ರೆಮಿಡೀಸ್ ಪಕ್ಕ ಯಾವುದಪ್ಪ ಅಂತ ಅಂದರೆ, ನೀವು ಆ್ಯಪಲ್ ಸಿಡರ್ ವಿನೆಗರ್ ಮತ್ತು ನೀರನ್ನು ಈಕ್ವಲ್ ಪಾಟಲ್ಲಿ ತೊಗೋಬೇಕು. ಅದೆಷ್ಟು ತೊಗೊಳ್ತೀರೋ ಅಷ್ಟೇ ಸೇಮ್ ಕ್ವಾಂಟಿಟಿ ತೊಗೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆ ವಾಶ್ ಮಾಡಿ ಮಲಗಬೇಕು. ಆವಾಗ ಕಂಪ್ಲೀಟಾಗಿ ನಿಮ್ಮ ಆಯಿಲ್ನ ಇದು ತೆಗೆಯುತ್ತೆ. ಆಯಿಲ್ ಸ್ಕಿನ್ ಅವರಿಗೆ ಅಲೋವೆರಾ ಓಕೆ. ಯಾಕೆಂತ ಇದನ್ನು ನೀವು ಮನೇಲಿ ಏನಾದ್ರು ಪಾಟಲ್ಲೇ ಬೆಳೆಸ್ಕೋಬೋದು. ಇದನ್ನು ಮನೆಯಲ್ಲಿ ಪಾಟಲ್ಲಿ ಬೆಳೆಸೋದಾದರೆ ಅದನ್ನು ಕಟ್ ಮಾಡಿ ಎಲೆನ, ಅವಾಗ ಒಂಥರ ಜಿಗುಟು ಆದ ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ನ ನೀವು ಮುಖದ ಮೇಲೆ ಹಾಕ್ಕೊಂಡು ಒಂದು 15 ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು. ಇಲ್ಲವೇ ರೆಡಿಮೇಡ್ ಸಿಗೋದಾದರೆ ರೆಡಿಮೇಡ್ನ ನೀವು ತೊಗೋಬೋದು. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಅಲೋವೆರಾ ಹಾಕಿದ್ರೆ ಕೆಲವರಿಗೆ ಬ್ಲ್ಯಾಕ್ ಆಗುತ್ತೆ. ಈ ಬ್ಲ್ಯಾಕ್ ಆಯಿತು ಅಂತ ಅಂದರೆ ಅದು ನಿಮಗೆ ಅಲರ್ಜಿ ಆಗ್ತಾ ಇದೆ ಅಂತ ಅರ್ಥ. ಆವಾಗ ನೀವು ಕೂಡಲೇ ಅದನ್ನು ಸ್ಟಾಪ್ ಮಾಡಬೇಕು. ಇದು ಅಲರ್ಜಿ ಟೆಸ್ಟ್ ಥರ ಆಗುತ್ತೆ. ಬ್ಲ್ಯಾಕ್ ಆದರೆ ಖಂಡಿತ ಅಲೋವೆರಾನ ಉಪಯೋಗಿಸ್ಕೊಬೇಡಿ. ಅದಕ್ಕೆ ನೀವು ಡೈರೆಕ್ಟಾಗಿ ಮುಖದ ಮೇಲೆ ಹಾಕೋದಕ್ಕಿಂತ ಮುಂಚೆ ಕೈ ಮೇಲೆ ಎಲ್ಲರೂ ಸ್ವಲ್ಪ ಹಾಕ್ಕೊಂಡು ನೋಡಿ, ಅದು ಬ್ಲ್ಯಾಕ್ ಆಗುತ್ತಾ ಅಂತ ಚೆಕ್ ಮಾಡಿ. ಈಗ ತಲೆ ಕೂದಲಿಗೆ ಬಣ್ಣ ಹಾಕೋದಕ್ಕೆ ಪ್ಯಾಚ್ ಟೆಸ್ಟ್ ಅಂತ ಮಾಡ್ತಾರೆ. ಕಿವಿ ಮೇಲೆ ಸ್ವಲ್ಪ ಬಣ್ಣ ತಗೊಂಡು ಕಿವಿಗೆ ಟಚ್ ಮಾಡಿ ಸ್ವಲ್ಪ ಹೊತ್ತು ಅಲರ್ಜಿ ಆಗುತ್ತಾ ಇಲ್ವಾ ಅಂತ ನೋಡಿ ಆಮೇಲೆ ತಲೆಗೆ ಹಚ್ಕೋಬೇಕು. ಅದೇ ಥರ ಇಲ್ಲಿ ಸ್ವಲ್ಪ ನೀವು ಕೈ ಮೇಲೆ ಹಚ್ಕೊಂಡು ನೋಡಿ, ಒಂದು ದಿನ ನೋಡಿಬಿಟ್ಟು ಏನು ಅಂಥ ಬ್ಲ್ಯಾಕ್ ಆಗಲಿಲ್ಲ ಅಂತಂದರೆ ನಿಮ್ಗೆ ಅದು ಆಗ್ತಾ ಇದೆ ಅಂತ ಅರ್ಥ. ಆಮೇಲೆ ಬೇಕಾದ್ರೆ ನೀವು ಅಲೋವೆರಾನ ಉಪಯೋಗಿಸ್ಕೋಬೋದು, ಇಲ್ಲ ಪ್ರಾಡಕ್ಟ್ಸ್ ಬೇಕಾದರೂ ಉಪಯೋಗಿಸಿ. ಆಮೇಲೆ ಇನ್ನೊಂದು ಸಿಂಪಲ್ ಮೆಥಡ್ ಇದೆ. ಇದು ಅಂಥ ಎಫೆಕ್ಟಿವ್ ಏನಿಲ್ಲ, ಆದರೆ ಅನುಕೂಲ ಆಗುತ್ತೆ. ಈ ಬಾಳೆಹಣ್ಣು ಸಿಪ್ಪೆ ಇದೆಯಲ್ಲ, ಅದರ ಒಳಭಾಗದಲ್ಲಿ, ಮೇಲ್ಭಾಗ ಅಲ್ಲ, ಬಾಳೆಹಣ್ಣು ಸಿಪ್ಪೆ ನೀವು ಸುಲಿದಾದ್ಮೇಲೆ ಒಳಭಾಗದಲ್ಲಿ ಪೊಟ್ಯಾಷಿಯಂ ಮತ್ತು ಲುಟೆನ್ ಅಂತ ಇರುತ್ತೆ. ಅದನ್ನು ಟಿಶ್ಯೂ ಪೇಪರ್ ಥರ ನೀವು ಉಪಯೋಗಿಸ್ಕೋಬೋದು ಆಯಿಲ್ ಸ್ಕಿನ್ ಅವರು. ಈಗ ಫೇಸ್ ಪ್ಯಾಕ್ ಯಾವುದು ಉಪಯೋಗಿಸ್ಕೋಬೋದು ನೀವು? ಫೇಸ್ ಪ್ಯಾಕ್ ಬೆಸ್ಟ್ ಅಂತಂದರೆ ಆಯಿಲ್ ಸ್ಕಿನ್ ಅವರಿಗೆ ಮುಲ್ತಾನಿ ಮಿಟ್ಟಿ. ಇದು ರೆಡಿಮೇಡ್ ಆಗೂ ಬರುತ್ತೆ, ನೀವೇನು ಅದು ಇದು ಮಿಕ್ಸ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮುಲ್ತಾನಿ ಮಿಟ್ಟಿ ಪೌಡ್ರ್ ತಗೊಂಡು ನೀವೇ ಮಾಡ್ಕೊಳ್ತೀರಾ ಅಂತಂದರೆ ಮುಲ್ತಾನಿ ಮಿಟ್ಟಿಗೆ ಕರೆಕ್ಟಾಗಿ ನೀವು
ರೋಸ್ ವಾಟರ್ ಜೊತೆಗೆ ಈಕ್ವಲಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮುಖದ ಮೇಲೆ ಹಾಕಿ ಒಂದು 15 ನಿಮಿಷದಿಂದ 30 ನಿಮಿಷ ಬಿಟ್ಟು ತೆಗಿಬೋದು. ಎಕ್ಸೆಸ್ ಆಯಿಲ್ ಇದ್ದರೆ ಈ ಮುಲ್ತಾನಿ ಮಿಟ್ಟಿ ಹೀರ್ಕೊಳ್ಳುತ್ತೆ, ಅವಾಗ ನಿಮಗೆ ಅನುಕೂಲ ಆಗುತ್ತೆ ಚರ್ಮಕ್ಕೆ. ಮೇಕಪ್ ಮಾಡೋರು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮೇಕಪ್ನ ತೆಗೆದುಬಿಡಿ. ಹೆಚ್ಚಿಗೆ ಹೊತ್ತು ಬಿಟ್ಕೊಳ್ಳೋಕೆ ಹೋಗಬಾರ್ದು, ಮನೆಗೆ ಬಂದ ತಕ್ಷಣವೇ ತೆಗಿಬೇಕು. ಮತ್ತು ಮೇಕಪ್ ಪ್ರಾಡಕ್ಟ್ಸ್ನ ಆಯಿಲ್ ಫ್ರೀ ಅಂತ ಬರೆದಿರುತ್ತೆ, ಆ ಥರ ಆಯಿಲ್ ಫ್ರೀ ಇದೆಯಾ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಡೌಟ್ ನಿಮ್ಗೆ ಏನಪ್ಪ ಅಂತ ಅಂದರೆ, ಈ ಮಾಯಿಶ್ಚರೈಸರ್ ಬಳಸೋರೊಳಗೆ ಅದು ನೋಡೋದಕ್ಕೆ ಸ್ವಲ್ಪ ಆಯಿಲಿ ಥರ ಇರುತ್ತೆ ಅಂತ. ಮಾಯಿಶ್ಚರೈಸರ್ನ ಡ್ರೈ ಸ್ಕಿನ್ನರು ಬಳಸಬೇಕು, ಆಯಿಲ್ ಸ್ಕಿನ್ನರು ಬಳಸಬೇಕು. ಇದು ಆಯಿಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಮಾಯಿಶ್ಚರೈಸರು ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸರ್ ಅಂದರೆ ತೇವಾಂಶನ, ನೀರಿನ ಅಂಶನ ಸೇರಿಸುತ್ತೆ. ಅದರಿಂದ ಎಣ್ಣೆ ಚರ್ಮದವರೆಗೂ ಬೇಕು, ಡ್ರೈ ಚರ್ಮದವರೆಗೂ ಬೇಕಾಗುತ್ತೆ ಇದು. ಇನ್ನು ಸನ್ಸ್ಕ್ರೀನ್ ಕೂಡ ಅಷ್ಟೇ. ಸನ್ಸ್ಕ್ರೀನಲ್ಲಿ ಬೇಕಾದ್ರೆ ಸ್ವಲ್ಪ ಆಯಿಲ್ ಕಡಿಮೆ ಇದೆಯಾ ಅಂತ ನೋಡಿ ತಗೊಳ್ಳಿ. ಇದು ಸನ್ಸ್ಕ್ರೀನ್ ಅಂತ ನಿಮಗೆ ತುಂಬ ಏನು ಎಫೆಕ್ಟ್ ಆಗಲ್ಲ. ಅದರಲ್ಲಿ ಅದೇ ಗೊತ್ತಲ್ಲ ನಿಮಗೆ, ಮಾಮೂಲಿ SPF 30 ಹಿಡಿದು 50-70ವರೆಗೂ ಇರಬೇಕು. ಈಗ ಹೋಮ್ ರೆಮಿಡೀಸ್ ಸ್ವಲ್ಪ ತಿಳ್ಕೊಂಡ್ರಿ, ಆಮೇಲೆ ಜನರಲಾಗಿ ಏನು ಮಾಡಬೇಕು ಅಂತ ತಿಳ್ಕೊಂಡ್ರಿ, ಡೈಲಿ ಮೇಂಟೆನೆನ್ಸ್ ಏನು ಮಾಡಬೇಕು ಅಂತ ತಿಳ್ಕೊಂಡ್ರಿ. ಮೆಡಿಕಲ್ ಟಿಪ್ಸ್ ಹೇಳ್ಬಿಡ್ತೀನಿ. ಮೆಡಿಕಲ್ ಟಿಪ್ಸಲ್ಲಿ ನಿಮಗೆ ಮೇನ್ ಉಪಯೋಗಿಸ್ಕೋಬೇಕಾಗಿರೋದು ರೆಟಿನಾಲು, ಅದ್ರ ಜೊತೆಗೆ C ಮತ್ತು E ಇರ್ಬೋದು, ಇಲ್ಲ ಹೈಲುರೋನಿಕ್ ಆ್ಯಸಿಡ್ ಅಂತ ಬರುತ್ತೆ, ಅದು ತೊಗೋಬೇಕು. ಆಮೇಲೆ ಸ್ಯಾಲಿಸಿಲಿಕ್ ಆ್ಯಸಿಡ್, ಇವೆಲ್ಲ ಸೀರಮ್ಮು, ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ, ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ಮು. ಇದನ್ನು ಫಿಲ್ಲರ್ ಇರುತ್ತೆ, ತೊಗೊಂಡು ಡ್ರಾಪ್ ಮಾಡ್ಕೋಬೇಕು. ಆಮೇಲೆ ರೆಟಿನಾಲ್ ಈ ರೀತಿ ಬರುತ್ತೆ. ನಾನು ಕಂಪ್ನಿ ತೋರಿಸ್ತಾ ಇಲ್ಲ, ಅದಕ್ಕೆ ನಿಮಗೆ ಹೆಸರು ಕಾಣ್ತಾ ಇಲ್ಲ, ಅದಕ್ಕೆ ಫಾಸ್ಟ್ ತಗೋತಾ ಇದ್ದೀನಿ. ಆಮೇಲೆ ಅದನ್ನು ಹಾಕಿ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ನಿಮಗೊಂದು 300 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಈ ನೀಡ್ಲಿಂಗ್ ಟೈಪ್ ಇರುತ್ತೆ, ನೀಡಲ್ ಟೈಪ್ ಇದೆ. ಇದನ್ನು ನೀವು ನಿಮ್ಗೆ ಎಲ್ಲೆಲ್ಲಿ ಸ್ಕಾರ್ಸ್ ಇದೆಯೋ ಅಥವಾ ಎಲ್ಲೆಲ್ಲಿ ರಿಂಕಲ್ಸ್ ಇದೆಯೋ ಅಲ್ಲಿ ಈ ರೀತಿ ನೀವು ಪಾಸ್ ಮಾಡಬೇಕು. ನೋಡಿ ಹೀಗೆ ತುಂಬ ಸುಲಭ. ಇದು ಸ್ವಲ್ಪ ಉರಿಯುತ್ತೆ, ನಿಮ್ಗೆ ಚುಚ್ಚಿದಾಗ ಆಗುತ್ತೆ. ಚುಚ್ಚಿದಾಗ ಇದು ಕೆಲಸ ಏನಪ್ಪ ಅಂತ ಅಂದರೆ, ಈ ಕೊಲಾಜನ್ ಅಂತಿರುತ್ತೆ ಸ್ಕಿನ್ನಲ್ಲಿ, ಇದು ಸ್ವಲ್ಪ ಎಲಾಸ್ಟಿಕ್ ಟೈಪು. ಸ್ಕಿನ್ನನ್ನು ಎಲಾಸ್ಟಿಕ್ ಟೈಪಲ್ಲಿ ಬಿಗಿಯಾಗಿ ಹಿಡಿಯೋದು ಈ ಕೊಲಾಜನ್ ಕೆಲಸ. ಈ ಕೊಲಾಜನ್ ಪ್ರೊಡಕ್ಷನ್ನ ಈ ರೀತಿ ಮಾಡೋದ್ರಿಂದ ಜಾಸ್ತಿ ಮಾಡುತ್ತೆ. ಇದನ್ನು ಸುಮ್ಮನೆ ಮಾಡ್ಕೊಳ್ಳೋ ಪ್ರಯೋಜನ ಇಲ್ಲ. ಅದು ಹೇಳೋದು ತೋರಿಸಿದ್ನಲ್ಲ ನಿಮ್ಗೆ 2 ಡ್ರಾಪ್ಸ್ಗಳು, ಆ ಡ್ರಾಪ್ಸ್ಗಳು ಹಾಕಿ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ಕಿನ್ ಕ್ಲಿನಿಕಲ್ಲಿ ಇವೆಲ್ಲ ಮಾಡ್ತಾರೆ. ನಾನು ತೋರಿಸ್ತಾ ಇರೋದು ನಿಮಗೆ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ. ಸ್ಕಿನ್ ಕ್ಲಿನಿಕ್ಗಳಲ್ಲಿ ಸ್ವಲ್ಪ ನಿಮಗೆ ಕಾಸ್ಟ್ಲಿ ಆಗ್ಬೋದು, ಅದರಿಂದ ಮನೇಲೇ ನೀವು ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ. ನೀವು ಆಗೋರು ಮಾಡ್ಕೊಳ್ಳಿ. ಇನ್ನೊಂದು ಸಿಗುತ್ತೆ ಮೈಕ್ರೋ ಡರ್ಮಾ ಅಬ್ರೇಷನ್ ಅಂತ ಈ ಮಾಡ್ತಾರೆ. ಮೈಕ್ರೋ ಡರ್ಮಾ ಅಬ್ರೇಷನ್ ಅಂತಂದರೆ ಒಂಥರ ಸ್ಕಿನ್ಗೆ ಪಾಲಿಶ್ ಕೊಡೋದು. ಈಗ ಏನೋ ಸ್ಕಾರ್ಸ್ಗಳು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಸ್ಕಾರ್ಸ್ಗಳನ್ನ ನೋಡಿ ಕಂಪ್ಲೀಟಾಗಿ ಮುಚ್ಚೋಕ್ಕಾಗಲ್ಲ, ಆದಷ್ಟು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದಕ್ಕೆ ಈ ರೀತಿ ಒಂದು ಮಿಷಿನ್ ಬರುತ್ತೆ, ಇದು ಮೈಕ್ರೋ ಡರ್ಮಾ ಅಬ್ರೇಷನ್ ಮಿಷಿನ್ ಅಂತೇಳಿ. ಇದು ನಿಮ್ಗೊಂದು 3000ರಿಂದ 5000ಕ್ಕೆ ಸಿಗುತ್ತೆ. ಸ್ವಲ್ಪ ಮುಂಚೆ ಕಡಿಮೆ ಇತ್ತು, ಇತ್ತೀಚೆಗೆ ನಾನು ನಿನ್ನೆ ಚೆಕ್ ಮಾಡಿದಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ಬರೀ 2-2.5 ಸಾವಿರಕ್ಕೆಲ್ಲ ಸಿಗ್ತಾ ಇತ್ತು. ನಿಮಗೆ ಆದರೆ ತೊಗೊಳ್ಳಿ. ಇದ್ರ ಜೊತೆಗೆ 1 ತಿಂಗಳಿಗಾಗೋವಷ್ಟು ಕೊಡ್ತಾರೆ ಅವ್ರು ನಿಮಗೆ. ಇದರಲ್ಲೇ ಮೆಡಿಸನ್ ಇರುತ್ತೆ. ಈ ಒಂದು ತೊಗೋಬೇಕು, 3 ದಿನಕ್ಕೊಂದ್ಸಲ ಉಪಯೋಗಿಸ್ಬೇಕು. 1 ತಿಂಗಳಿಗೆ ಆಗುತ್ತೆ ಇದು. ಪ್ರತಿ 3 ದಿನಕ್ಕೊಂದ್ಸಲ ಜ್ಞಾಪಕ ಇರಲಿ. ಇದ್ರ ಮೇಲೆ ಒಂದು 4-5 ಡ್ರಾಪ್ ಹಾಕೋಬೇಕು. ಡ್ರಾಪ್ ಹಾಕ್ಕೊಂಡು ನೋಡಿ ಇದಕ್ಕೆ ಈ ರೀತಿ ಮಾಡಿದ್ರೆ ಅಟ್ಯಾಚ್ ಆಗಿಬಿಡುತ್ತೆ. ಆಮೇಲೆ ಅಟ್ಯಾಚ್ ಆಗಿದ್ದು ಒಳಗಡೆ ಬ್ಯಾಟ್ರಿ ಹಾಕೋಬೇಕು. ಬ್ಯಾಟ್ರಿ ಹಾಕೋದಕ್ಕೆ ಇರುತ್ತೆ ಇಲ್ಲಿ. ಅದನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ನೋಡಿ ರೊಟೇಟ್ ಆಗುತ್ತೆ. ರೊಟೇಟ್ ಆಗಿದ್ದನ್ನ ನೀವು ಒಂದೊಂದೇ ಜಾಗದಲ್ಲಿ ಹೀಗೆ ನೀವು ಒಂದು 5 ನಿಮಿಷ ಇಡ್ತಾ ಹೋಗ್ಬೇಕು. ಎಲ್ಲ ಕಡೆನೂ ಈ ಥರ ಮಾಡ್ಕೋಬೇಕು. 3 ದಿನಕ್ಕೊಂದ್ಸಲ ಮಾಡ್ಕೋಬೇಕು. ಕರೆಕ್ಟಾಗಿ 1 ತಿಂಗಳಿಗೆ ಆಗೋವಷ್ಟು ಕೊಟ್ಟಿರ್ತಾರೆ, 1 ತಿಂಗಳಿಗೆ ಅದು ಆಗುತ್ತೆ. ಇದು ನೀವು ಮೆಡಿಕಲ್ ಟ್ರೀಟ್ಮೆಂಟ್ ಮನೇಲಿ ಮಾಡ್ಕೊಳ್ಳೋದು. ಮೆಡಿಕಲ್ ಟ್ರೀಟ್ಮೆಂಟ್ ಇನ್ ಹೋಮ್ ರೆಮಿಡೀಸ್ ಅಂತ ತಿಳ್ಕೊಳ್ಳಿ, ಆಯಿತಾ? ಇಲ್ಲ ಇನ್ನೂ ಚೆನ್ನಾಗಾಗಬೇಕು ಅಂತಂದರೆ ನೀವು ಡರ್ಮ್ಯಾಟಾಲಜಿಸ್ಟ್ನ ಮೀಟ್ ಮಾಡಿ ಅವ್ರ ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ನಿಮಗೆ ಲೇಸರ್ ಥೆರಪಿ ಅಂತ ಮಾಡ್ತಾರೆ. ಲೇಸರ್ ಥೆರಪಿ ಮಾಡಿಕೊಂಡು ನೀವು ಓಪನ್ ಪೋರ್ಸ್ನ ಸ್ವಲ್ಪ ಶಿಂಕ್ ಮಾಡ್ಕೋಬೋದು. ಅದು ಬೆಸ್ಟ್ ಟ್ರೀಟ್ಮೆಂಟು. ಅದೇ ನಿಮ್ಮ ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಸ್ವಲ್ಪ ಹಣವಂತರು ದುಡ್ಡಿರೋರು ಆ ರೀತಿ ಟ್ರೈ ಮಾಡ್ಬೋದು. ಆಮೇಲೆ ನಾನು ಕಾಫಿ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಈ ಕಾಫಿ, ಆಲ್ಕೋಹಾಲು ಮತ್ತು ಸ್ಮೋಕಿಂಗ್ ಈ 3 ಸ್ವಲ್ಪ ಡಯೂರಿಟಿಕ್ ಎಫೆಕ್ಟ್. ಡಯೂರಿಟಿಕ್ ಅಂತಂದರೆ ನಮ್ಮ ಶರೀರದಲ್ಲಿರೋ ನೀರನ್ನ ತೆಗಿತವೆ. ಇವು ಚರ್ಮದಲ್ಲಿರೋ ಮಾಯಿಶ್ಚರೈ ತೆಗಿಯೋದ್ರಿಂದ, ಅಂದರೆ ತೇವಾಂಶನ ತೆಗಿಯೋದ್ರಿಂದ ನಮ್ಮ ಚರ್ಮಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಇವುಗಳನ್ನ ಆದಷ್ಟು ಕಡಿಮೆ ಉಪಯೋಗಿಸಿ. ಇಲ್ಲ ಅಂತಂದರೆ ಜಾಸ್ತಿ ನೀರು ಕುಡೀರಿ, ಅಲ್ಲಿಗೆ ಅವಾಗ ಸಮ ಆಗುತ್ತೆ, ನಿಮಗೆ ಸ್ವಲ್ಪ ಅವಾಗ ತೊಂದರೆ ಕಡಿಮೆ ಆಗುತ್ತೆ. ಕಾಫಿ, ಈ ಸ್ಮೋಕಿಂಗು, ಈ ಡ್ರಿಂಕಿಂಗು 3 ಸ್ವಲ್ಪ ಆಯಿಲ್ ಸ್ಕಿನ್ನರ್ ಇರಲಿ. ಎಲ್ಲ ಸ್ಕಿನ್ ಟೈಪವ್ರಿಗೂ ಅಷ್ಟು ಒಳ್ಳೆಯದು ಅಲ್ಲ.